ತುಂಬ ಜನ ನಮ್ಮ ಮನೆ ಹೇಗಿದೆ ಅಂತ ಕೇಳ್ತಾ ಇದ್ರಿ, ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಅಂದರೆ ಹೋಮ್ ಟೂರ್ ಮಾಡ್ತಾ ಇದ್ವಿ. ಬನ್ನಿ. ಸ್ವಾಗತ ಸುಸ್ವಾಗತ. ನಮ್ಮ ಅಪ್ಪನ ಕೈನಲ್ಲಿರೋದು ನೋಡಿದ್ರೆ ನಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಹಾಲು, ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಹಾಂ, ವರಾಂಡ. ನಂಗೆ ಗೊತ್ತಿತ್ತು ನಿಮಗೆ ಗೊತ್ತಿದೆಯಾ ಅಂತ ಟೆಸ್ಟ್ ಮಾಡಿದೆ. ಟೋಟಲ್ 3 ಫ್ಲೋರ್ ಇದೆ ಆಯಿತಾ ಮನೆ. ಸೊ ಕೆಳಗಡೆ ಮನೆ ಬಾಡಿಗೆ ಕೊಟ್ಟಿದ್ದೀವಿ, ಮೇಲ್ಗಡೆ ಮನೆ ಮತ್ತು ಈ ಮನೆಯಲ್ಲಿ ನಾವಿದ್ದೀವಿ. ಒಂದೇ ಥರ ಇದೆ 3 ಫ್ಲೋರ್. ಒಂದೇ ಥರ ಇದೆ. ಹಾಂ ಸರಿ, ತೋರಿಸಿ ಮತ್ತೆ. ಇವರೇ ಕಟ್ಸಿರೋದು ನಮ್ಮಪ್ಪ. ಬಂದು ಕರೋನಾ ಟೈಮಲ್ಲಿ ಕಟ್ಸಿರೋದು ಇದು ಹಾಲು. ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ, ಅಡಿಗೆ ಮಾಡೋ ಇದು. ಇಲ್ಲೊಂದು ಚಿಕ್ಕದೊಂದು ಪೂಜಾ ರೂಮ್ ಮಾಡಿದ್ವಿ. ಎಲ್ಲ ಕೇಳ್ತಿದ್ರು ಅಡುಗೆ ಮನೆ ಒಳಗಡೆ ಏನಕ್ಕೆ ಪೂಜೆ ರೂಮ್ ಇದೆ ಅಂತ. ಅದು ನಮಗೆ ಜಾಗ ಇಲ್ಲದೆ ಇರೋದ್ರಿಂದ ನಾವು ಇಲ್ಲಿ ಮಾಡಿದ್ದೀವಿ. ಅಲ್ಲಿ ಮಾಡ್ಬೋದಾ? ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಕೇಳ್ತಿದ್ರು ವಿಡಿಯೋದಲ್ಲಿ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ? ನೆಕ್ಸ್ಟ್ ಬನ್ನಿ, ಇಲ್ಲೇ ತೋರಿಸಿ. ಇದೊಂದು ಹಾಲು. ಹಾಂ, ಮತ್ತು ಇನ್ನೊಂದು ಕೇಳ್ತಿದ್ರು ಬನ್ನಿ ಇಲ್ಲಿ ಅಮ್ಮ ಬರಮ್ಮ, ಸಿಂಕು ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಿದ್ರಲ್ಲ. ಜಾಗ ಇಲ್ವಲ್ಲ, ಇನ್ನೆಲ್ಲಿ ಇಡ್ತೀರಾ? ಇದೇ ಅಡುಗೆ ಮನೆ ಇಕ್ಕಟ್ಟಿರೋದ್ರಿಂದ ಈ ಲೆಫ್ಟ್ ಸೈಡ್ಗೆ ಬರಬೇಕು. ಅಡುಗೆ ಮನೆ ಇಲ್ಲೇ ಇರಬೇಕು. ಈಗ ಅಲ್ಲಿ ಮಾಡೋಕೆ ದೇವ್ರ ಮನೆ ಐತೆ, ಹಂಗಾಗಿ ನಾವು ಇಲ್ಲಿಗೆ ಮಾಡ್ಕೋಬೇಕು. ಹೌದು. ಎಷ್ಟು ಡೈಮೆನ್ಷನಲ್ಲಿ ಕಟ್ಟಿದ್ದೀರಾ ಮನೆನ? ಇದು 2035. ಎಷ್ಟಾಗಿತ್ತು ಅವಾಗ ತಗೊಂಡಾಗ? ಅದೆಲ್ಲ ಹೇಳಲ್ವಾ? ನಡೀರಿ, ಆಯಿತು. ಸೊ ಇದೆ ಅಡುಗೆ ಮನೆ, ಚಿಕ್ಕದಾಗಿದೆ. ಹಾಂ, ಚಿಕ್ಕದಾಗಿದೆ. ಇದು ಸೋಫಾ ಯಾವ? ಪುಟ್ಟದ ಹಾಲು ಇದು. ಇದು ಪುಟ್ಟದ ಹಾಲು. ಹಾಂ, ಸೋಫಾ ಇದು ಅವಾಗ ಬಡ್ಜೆಟ್ ಕಡಿಮೆ ಇತ್ತು, ತಗೊಂಡಿದ್ದೀವಿ. ಹಾಂ, ಇದೊಂದು ಚಿಕ್ಕದ ರೂಮು. ಇದೊಂದು ಚಿಕ್ಕದ ರೂಮು. ಮಂಚನೇ ಇಲ್ಲ ಮತ್ತೆ? ಆಕ್ಚುಲಿ ಮನೆ ಕಳಂಗಿಲ್ಲ ಇದು. ಇದು ಯಮನ್ ಜಾಗ ಅಂತ ಹೇಳಿ ಬಾತ್ರೂಮ್ ಬರಬೇಕು. ಹಾಗಾಗಿ ಇಲ್ಲಿ ಯಾರೋ ಮನಗ್ತೇ ಇಲ್ಲ. ಸ್ಟೋರ್ ರೂಮು ಮಾಡ್ಕೊಂಡಿದೀವಿ. ಇದು ಕುಬೇರನ ಮೂಲೆಯಲ್ಲಿ ಒಂದು ರೂಮ್ ಮಾಡಿದೀವಿ. ಕುಬೇರನ ಮೂಲೆಯಲ್ಲಿ ಒಂದು ರೂಮ್ ಮಾಡಿದೀವಿ. ದುಡ್ಡು ಬರ್ತಾ ಇರುತ್ತೆ ಡೈಲಿ. ದುಡ್ಡು ಬರ್ತಾ ಇರುತ್ತೆ, ಆ ಮೂಲೆಯಲ್ಲಿ ಹಾಗೆ ಉದುರ್ತಾ ಇರುತ್ತೆ. ಖಾಲಿ ಇದೆ ಮತ್ತೆ ತಗೊಂಡಿದ್ದೀವಿ, ನೀವು ನೋಡ್ತೀರಾ ಅಂತ. ಆಮೇಲೆ ಇಲ್ಲಿ ವಾಶ್ ಬೇಸಿನ್ ಮಾಡಿದೀವಿ, ಇಲ್ಲಿ ಹ್ಯಾಂಡ್ ವಾಶ್ಗೆ ಅಂತ ಹೇಳ್ಬಿಟ್ಟು. ಇದು ವಾಶ್ರೂಮು. ವಾಶ್ರೂಮ್ ಇದೇ ಮೂಲೆಯಲ್ಲಿ ಬರಬೇಕು. ಯಾವ ಮೂಲೆ ಅಂತ ಹೇಳಿದ್ರೆ ಏನ್ ವಿಡಿಯೋದಲ್ಲಿ ಗೊತ್ತಾಗುತ್ತಾ ಯಾವ ಮೂಲೆ ಅಂತ? ಅಷ್ಟೊಂದೆಲ್ಲ ನಾವು ಓದಿಲ್ಲ, ಗೊತ್ತಿರೋ ಅಂತದ್ದು ಹೇಳ್ತಾ ಇದೀವಿ. ಇದೇ ಮೂಲೆಯಲ್ಲಿ ಬರಬೇಕು ಮಾಡಿದೀವಿ. ಅದೇ ಮೂಲೆಯಲ್ಲಿ ದೇವ್ರ ಮೂಲೆ, ಈಶಾನ್ಯ ಮೂಲೆ ದೇವ್ರ ಮನೆ ಬರಬೇಕು. ನಮಗೆ ಜಾಗ ಇಲ್ಲ ಅಂತ ಅಲ್ಲಿ ಮಾಡಿಲ್ಲ. ಇದೇ ವಾಶ್ರೂಮ್ ಹಿಂಗಿದೆ. ಹಾಂ, ಅಲ್ಲೊಳಗಡೆ ಬಾತ್ರೂಮ್ ಇದೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಸುಮ್ಮನೆ ಯಾಕೆ ತೋರಿಸೋದು ಅಂತ ತೋರಿಸ್ತಿಲ್ಲ, ಟಾಯ್ಲೆಟ್ ವಿಡಿಯೋದಲ್ಲಿ. ಹಾಂ, ಆಮೇಲೆ ಆಚೆ ಇನ್ನು ವರಂಡ. ಅದು ಮೇಲ್ಗಡೆ ಮನೆ ಸೇಮ್ ಇಲ್ಲೇ ಹೆಂಗಿದೆ ಅದೇ ಥರ ಮೇಲ್ಗಡೆ ಇದೆ. ಹಚ್ಬಿಟ್ಟು ತೋರಿಸ್ಬೇಕು, ಇಲ್ಲಿಂದ ನಿಂತ್ಕೊಂಡೆಲ್ಲ ಹೇಳೋದು. ಬಾರಮ್ಮ ನೀನು. ಇವರೇ ಮನೆ ಓನರು, ಇವ್ರ ಹೆಸರಲ್ಲೇ ಇದೆ. ನನ್ನ ಹೆಸ್ರಿಗೆ ಯಾವಾಗ ಮಾಡ್ಕೊಡ್ತೀಯಮ್ಮ? ನಂಬಿಕೆ ಇಲ್ಲ ನಮ್ಮ ಅಮ್ಮಂಗೆ ನನ್ನ ಮೇಲೆ. ನಡೀರಿ ನೀವೇ. ಅವ್ರು ಬರ್ತಾರೆ, ನಡೀರಿ ನೀವು. ಬರಮ್ಮ ಓನರು, ಅದಕ್ಕೆ ಬರಮ್ಮ. ಹಾಂ, ಇಲ್ಲೇ ಬಟ್ಟೆಗಳು ಒಣಗಾಕೋಗ್ಬಿಟ್ಟಿದ್ದೀವಿ. ಆಚೆ ಮಳೆ ಬರ್ತಿತ್ತು ನಿನ್ನೆ. ನೋಡಿ, ಇದು ಸೇಮ್ ಅದೇ ಥರ ಬರುತ್ತೆ. ನಾವು ಕೊಯಮತ್ತೂರಲ್ಲಿ ಇದ್ವಲ್ಲ, ಅಲ್ಲೆಲ್ಲ ನಮ್ಮದು ಒಂದು ಮನೆ ಥರನೇ ಸೆಟಪ್ ಆಗಿತ್ತು. ಆ ಮನೆ ಸಾಮಾನುಗಳೆಲ್ಲ ಇಲ್ಲೇ ಬಂದಿದೆ, ಹಾಗಾಗಿ ಇಲ್ಲಿದೆ. ಹಾಂ, ಇದು ನಮ್ಮ ಅಮ್ಮಂದು. ಹೇಳಮ್ಮ. ಶ್ರೀಮತಿ ಅವ್ರದ್ದು ಬಟ್ಟೆ ಹೊಳೆಯೋದು. ಬಟ್ಟೆ ಹೊಲಿಯೋ ಮಿಷಿನ್ ಇಟ್ಕೊಂಡಿದ್ದೀವಿ. ಹಳೇದೇನಿಲ್ಲ, ನಾನು ಬ್ಲೌಸ್ ಎಲ್ಲ ಹೊಲ್ಕೊತೀನಿ. ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಳೇದು ಅಂತ ಹೇಳ್ತಿದ್ದೆ, ಸಿಟ್ಟು ಬಂತು. ಅದು ಕಿಚನ್ನು, ಸ್ಟೋರ್ ರೂಮ್. ಇದು ಕಿಚನ್ ಅಲ್ಲ, ಸ್ಟೋರ್ ರೂಮ್ ಥರ ಆಗ್ಬಿಟ್ಟಿದೆ. ಇದು ಫುಲ್ ಸ್ಟೋರ್ ರೂಮು. ನೋಡಿ, ಇದು ಹಾಲು. ಇದೊಂದು ಹಾಲು. ಇದೆ ಅದೇ ಥರ. ಕೆಳಗಡೆ ಏನಿದೆ ಅದೇ ಥರ ಒಂದು ಬೆಡ್ರೂಮು. ಇದು ಒಂಥರ ಸ್ಟೋರ್ ರೂಮ್ ಲೆಕ್ಕನೆ. ಎಲ್ಲ ಲಗೇಜ್ಗಳು ಇಲ್ಲಿದೆ. ಇದೊಂದು ಬೆಡ್ಡು, ಬೀನ್ ಬ್ಯಾಗು ನೋಡಿ, ಅಲ್ಲೆಲ್ಲ ಗೊಂಬೆಗಳೆಲ್ಲ ಇದೆ ಕೊಟ್ಟಿರೋದು.
ಮತ್ತೆ ಇವಳು ವರ್ಕ್ ಮಾಡ್ತಿದ್ದಿದ್ದು ಕಂಪ್ನಿದು ಫೋಟೋ ಐತೆ ಒಂದು ತೋರಿಸ್ತೀನಿ ಬನ್ನಿ. ಅದು ಬೇಡ ಅಲ್ಲಿ. ಬೇಡವಾ? ಈ ಕಡೆ ಬನ್ನಿ. ಓಕೆ ಸರಿ. ತೋರಿಸಿ. ಒಂದು ರೂಮು ಹಾಂ ಅಷ್ಟೇ. ಇದೊಂದು ರೂಮು. ಏನೇನಿತ್ತು ಅದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಹಾಂ ನಾವಿಲ್ಲೇ ಮಲಗೋದು. ಇದೊಂದು ವಾಶ್ ಬೇಷನ್ ಸೇಮ್ ಅದೇ ಥರ ಇಲ್ಲೂ ಕೂಡ ಏನದು ಬಾತ್ರೂಮು ಬಾತ್ರೂಮ್ ಮನೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ, ಕೆಳಗಡೆ ಮನೆಯಲ್ಲಿ ಇಟ್ಟಿಲ್ಲ. ಇಲ್ಲಿ ವಾಷಿಂಗ್ ಮಿಷಿನು. ಸೊ ಬಟ್ಟೆ ತೊಳೆಯೋದಾದರೆ ಇಲ್ಲಿಗೆ ಬರ್ತೀವ್ರೆ. ಎಲ್ಲಿ ತೊಳೆದ್ಬಿಟ್ಟು ಮೇಲೆ ಹೋಗ್ಬೇಕು. ಇವರು ಮನೆ ಓನರ್ ಇವರು. ಹಾಂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫುಲ್ ಮೇಲೆ ಕರೆಕ್ಟ್ ಇರ್ತದೆ. ಇನ್ನು ಮೇಲ್ಗಡೆ ತೋರಿಸಿ ನಡೀರಿ. ಮೇಲ್ಗಡೆಯಿಂದ ಹೆಂಗಿದೆ ಅಂತ ನಡೀರಿ ನಡೀರಿ. ಟಾಪ್ ವ್ಯೂ. ಗಣೇಶನ ಕೈ ಮುಖ ಬಿಡಿಯಲ್ಲ. ನೀವು ಮುಂಚೆ ನಡೀರಿ. ಹಾಂ ಇಲ್ಲಿ ಮಳೆ ಬಂದ್ರೆ ಮೆಟ್ಲ ಮೇಲೆ ನೀರು ಬರುತ್ತೆ ಅಂತ ಫುಲ್ ಕ್ಲೋಸ್. ನಮ್ಮ ಮನೆ ಎಲ್ಲಿ ನೋಡಿದ್ರು ಫುಲ್ ಕ್ಲೋಸ್ ಆಗಿದೆ. ನೋಡಿ, ಇದು ಮಳೆ ನೀರು ಬರುತ್ತೆ ಆ ಮೆಟ್ಲ ಮೇಲೆ ಅಂತ ಹೇಳ್ಬಿಟ್ಟು ಹಾಂ ಈ ಜಾಗನ ಕ್ಲೋಸ್ ಮಾಡಿದೀವಿ. ಹಾಂ ಈ ಜಾಗ ಕ್ಲೋಸ್ ಮಾಡಿರೋ ಉದ್ದೇಶ ಏನಂದ್ರೆ ತಡೀರಿ, ನಾನು ಬಂದಾಗ ಹೇಳ್ಬೇಕು. ನೀವು ಅಲ್ಲೇ ಹೇಳ್ಕೊಂಬಿಟ್ರೆ ಇಲ್ಲೊಂದು ಶೂಸ್ ಒಂದೇ ಓಪನ್ ಆಯ್ತೈತೆ. ಮೊದಲೆಲ್ಲ ಎಲ್ಲ ಓಪನ್ ಆಯ್ತಿತ್ತು, ಮುರಿದೋಗಿದ್ಯಂತೆ. ನೋಡಿ ಇದನ್ನು ತಗೋಬೇಡಿ, ಚೆನ್ನಾಗಿಲ್ಲ ಹಂಗಾದ್ರೆ. ಮುರಿದೋಗಿದ್ದೆ ಅಂದ್ರೆ ಚೆನ್ನಾಗಿಲ್ಲ. ಅವರೇ ಮುರಿದಾಕಿರೋದಾ? ಕಷ್ಟ ಇದೆ ಒಂದು ಸ್ವಲ್ಪ ಎಳಿಯಕ್ಕೆ. ಎಲ್ಲ ಓಪನ್ ಆಗಬೇಕು. ಇಲ್ಲ ಇಲ್ಲ, ಇಷ್ಟು ಕಷ್ಟವಾಗಿ ಶೂ ಹಿಡ್ಕೊಂಡ್ರೆ ಆಗಲ್ಲ. ನಡೀರಿ. ಇಲ್ಲ. ನೋಡಿ, ಇದನ್ನ ಮೆಟ್ಲು ಕ್ಲೋಸ್ ಏನಕ್ಕೆ ಮಾಡಿದೀವಿ ಅಂದ್ರೆ ಹಾಂ ಮಳೆ ನೀರು ಬರುತ್ತೆ ಅಂತ ಒಂದು. ಇಲ್ಲಿ ಪವರ್ ಸೋಲಾರ್ ಹಾಕಕ್ಕೆ ಅಂತ ಕೀ ಹೈಟ್ ಮಾಡಿದ್ವಿ. ಪವರ್ ಸೋಲಾರ್ ಆದ್ರೆ ಇನ್ನೂ ಹಾಕಿಲ್ಲ. ಹಾಕಿಲ್ಲ, ಹಾಕ್ಬೇಕು. ಪರ್ಚೇಸ್ ದುಡ್ಡಿಲ್ಲ. ನೋಡಿ, ಫ್ರೀಯಾಗಿ ಬಂದು ಇಲ್ಲಿ ವಾಕ್ ಮಾಡ್ಕೋಬೋದು, ರೆಸ್ಟ್ ಮಾಡ್ಬೋದು. ಇಲ್ಲಿ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ. ಯಾವ್ಯಾವ ಗಿಡ ಹಾಕಿದ್ಯಾ ಹೇಳು? ಹೂವಿನ ಗಿಡ ಇದೆ. ಹಾಂ 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 ಹಾಂ. ಅಲ್ಲೊಂದು ಟಾಯ್ಲೆಟ್ ರೂಮ್ ಮಾಡಿದ್ವಿ. ಇಲ್ಲೊಂದು ಜನರಲ್ ಟಾಯ್ಲೆಟ್ ರೂಮ್ ಇದೆ. ಅಲ್ಲಿ ಶಂಖಪುಷ್ಪ. ಹಾಂ, ಇದು ಸೋಲಾರ್ಗೆ ಅಂತ ಒಂದು ಟ್ಯಾಂಕ್ ಮಾಡಿ ಟ್ಯಾಂಕ್ ಇಟ್ಟಿದ್ದೀವಿ. ಅದೇನೋ ಸೋಲಾರ್ ಅಂದ್ರಿ, ಮತ್ತೆ ಇದು ಸೋಲಾರ್ ಅಂತಿದ್ದೀರಾ? ಸೋಲಾರ್ ವಾಟರ್ ಹೀಟರ್ ಪವರ್ ಸೋಲಾರ್. ನೋಡಿ, ಇಷ್ಟು ಗಿಡಗಳನ್ನೆಲ್ಲ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ. ಹಾಂ, ಇವತ್ತು ನೋಡಿ ಹೆವಿ ಬಿಸಿಲಿದೆ. ನೆನ್ನೆ ಎಲ್ಲ ವೆದರ್ ಚೆನ್ನಾಗಿತ್ತು. ಎಷ್ಟು ವರ್ಷ ಆಯಿತು ಕಟ್ಟಿ? ಆಯಿತು 15 ವರ್ಷ ಆಯಿತು. ಕೆಳಗಡೆದು ಈಗ 5 ವರ್ಷ ಆಯಿತು. ಮೇಲ್ಗಡೆದು 2 ಕಟ್ಟಿ 5 ವರ್ಷ ಆಗಿದೆ. 2 ಫ್ಲೋರ್ ಕಟ್ಟಿ 5 ವರ್ಷ ಆಯಿತು. ಗ್ರೌಂಡ್ ಫ್ಲೋರ್ ಕಟ್ಟಿ 15 ವರ್ಷ. ಇಲ್ಲಿಂದನೂ ಮುಂದೆ ಗಿಡಗಳೆಲ್ಲ ಹಾಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡಿ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ. ಅಲ್ಲೇ ಗಾಡಿಗಳು. ಇನ್ನೇನು ಹೇಳ್ತೀರಾ? ಇನ್ನೇನು ಹೇಳಲ್ಲ. ದೊಡ್ಡ ಮನೆ ಅಲ್ಲ, ಚಿಕ್ಕ ಮನೆ. ಬಾಡಿಗೆಗೆ ನಿಮಗೆ ಕಟ್ಬಿಟ್ಟು ನೀವೇ ಯೂಸ್ ಮಾಡ್ತಿದ್ದೀರಾ? ಗೊತ್ತಾಗಲ್ಲ ಬಾಡಿಗೆ ಕೊಡಬೇಕು ಅಂತ. ಬಾಡಿಗೆಗೆ ನಮಗೆ ಬೇಡ, ನಮಗೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಫ್ರೀ ಆಗಿರ್ಬೇಕು, ಗಲಾಟೆ ಆಗ್ಬಾರ್ದು ಅಂತ ನಾವೇ ಇವ್ರು ಸರಿಯಾಗಿ ಹೇಳಿಲ್ಲ, ಇವ್ರು ಸರಿಯಾಗಿ ಹೇಳ್ತಾರೆ. ನಮ್ಮ ಮನೆಗೆ ಬಾಡಿಗೆಯವ್ರು ಅಡ್ಜಸ್ಟ್ ಆಗಲ್ಲ. ನೀಟು 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 ಕ್ಲೀನು ಅಂತ. ಅದಕ್ಕೆ ಮಾಡಿಲ್ಲ. ಸರಿ ಬನ್ನಿ, ಕೆಳಗಡೆ ಹೋಗಿ ಒಂದ್ಸತಿ ತೋರಿಸ್ಬಿಡೋಣ. ತಡೀರಿ. ಔಟ್ಸೈಡಿಂದ ಈ ಥರ ಕಾಣಿಸುತ್ತೆ ನೋಡಿ. ಅಲ್ಲೇ ನನ್ನ ನೇಮ್ ಬರ್ದಿದೆ, ತಾರೇಶ್ ನಿಲಯ ಅಂತ. ಬಟ್ ಓನರ್ ಮಾತ್ರ ಇವರೇ ಓನರು. ಇವ್ರ ಹೆಸರಲ್ಲೇ ಇರೋದು. ಹಾಂ. ಸೊ ಇಲ್ಲಿಂದ ಬಂದರೆ ಇದು ವರಾಂಡ. ಇಲ್ಲಿ ನಮ್ಮ ಅಪ್ಪಂದು ಐಟಮ್ಸ್ ಎಲ್ಲ ಹಿಡ್ಕೊಬಿಟ್ಟಿದ್ದಾರೆ ಇಲ್ಲಿ. ಗ್ಯಾಸ್ ಸಿಲಿಂಡರ್ಗಳು, ಗ್ಯಾಸ್ ಲೈನ್ ಸಪ್ರೇಟ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ. ಹೇಳಿ. ಹಾಂ, ಹೇಳಿ. ಗ್ಯಾಸ್ ಸಿಲಿಂಡರ್ಗೆ ಅಂತ ಜಾಗ ಮಾಡಿದ್ದೀವಿ. ಈ ಸೈಕಲ್ ತುಂಬ ದಿವಸದಿಂದ ಇದೆ, ಆದರೆ ಓಡಿಸ್ತಿಲ್ಲ. ಸೊ 3 ಮನೆ ಕನೆಕ್ಷನ್ ಗ್ಯಾಸು ಔಟ್ಸೈಡೇ ಮಾಡಿದ್ದಾರೆ. ಇಲ್ಲೆಲ್ಲ ಇವ್ರದ್ದೇ ಎಕ್ವಿಪ್ಮೆಂಟ್ಸ್, ಇಲ್ಲೆಲ್ಲ ಇರೋದೆಲ್ಲ ಇವ್ರ ಕೆಲಸದ ಎಕ್ವಿಪ್ಮೆಂಟ್. ಹಾಂ, ಇಲ್ಲಿ ನಮ್ಮಪ್ಪ ಬೀದಿ ನಾಯಿಗೆಲ್ಲ ಬಿಸ್ಕೆಟ್ ಹಾಕ್ತಾರಲ್ಲ, ಅದಕ್ಕೆ ಆಚೆ ಬಂದರೆ ಸಾಕು ಈ ಥರ ಕಾಯ್ತಾ ಕೂತ್ಕೊತಾನೆ. ನೋಡ್ತಿರೋದು ಇಲ್ಲಿಂದ ಬಂದರೆ ಇಲ್ಲಿ ನೋಡಿ ಗಿಡಗಳೆಲ್ಲ ಹಾಕಿದ್ದಾರೆ. ರೈತು ಗುಂಚಲಕ್ಕಿ ಅಂತ ಅಕ್ಕಿ ಕೇಳಿದ್ದೀರಾ? ಅದೆಲ್ಲ ಇಲ್ಲಿರುತ್ತೆ. ಇಲ್ಲಿ ನೋಡಿ ದಾಳಿಂಬೆ ಹಣ್ಣಿನ ಗಿಡನೂ ಕೂಡ ಹಾಕಿದ್ದೀವಿ ಇಲ್ಲಿ.
ಇದರಲ್ಲೇ ಗುಂಚಲಕ್ಕಿ ಬಂದು ಕೂತ್ಕೊಳ್ಳೋದು. ಇಷ್ಟೇ ನಮ್ಮ ಮನೆ ಹೋಮ್ ಟೂರ್. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಗುಬ್ಬಚ್ಚಿ ಆರೋಯ್ತಲ್ಲ. ಎಲ್ಲಿ ಲೈನಲ್ಲಿ ಸ್ವಲ್ಪ ಅವೆ, ಇವಾಗ ಜಾಸ್ತಿ ಬಂದಿಲ್ಲ. ಸೊ ನಮ್ಮ ಮನೆಯಲ್ಲಿ ಗುಬ್ಬಚ್ಚಿನೂ ಕೂಡ ಸಾಕಿದ್ದಾರೆ. ಸೊ ಇಷ್ಟೇ, ಸುಮಾರು ದಿವಸದಿಂದ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ರಿ, ಹೋಮ್ ಟೂರ್ ಮಾಡಿದೆ. ಆಗಿದೆ ಅಂತ ಅನ್ಕೊಂತೀವಿ. ಹಾಂ. ಪುಟ್ಟದಾಗಿದೆ. ಇನ್ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ, ಅದ್ರ ಪ್ರಕಾರನೇ ವೀಡಿಯೋಸ್ಗಳನ್ನ ಡೈಲಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲಿ ನೋಡಿ ಅಕ್ಕಿನ ಹಾಕಿದ್ರು, ಅಕ್ಕಿನ ಹಾಕಿದ್ರು. ಹಾಂ, ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ 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 ಮಾಡಿ ಬಾಯ್.